ಮುಖ್ಯಮಂತ್ರಿ ಎಸ್ ಬಂಗಾರಪ್ಪ ಅವರ ಪುಣ್ಯ ಸ್ಮರಣೆ ದಿನವಾದ ಇಂದು ಸೊರಬದ ಬಂಗಾರಧಾಮದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ಮಧು ಬಂಗಾರಪ್ಪ ಹಾಗೂ ಹಲವು ಗಣ್ಯರು ನಮನ ಸಲ್ಲಿಸಿದರು. ನಾಡಿನ ಹಲವೆಡೆಯಿಂದ ಆಗಮಿಸಿದ ಅಭಿಮಾನಿಗಳು ಗೌರವ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಮಧು ಬಂಗಾರಪ್ಪ ಅವರ ಸಾಧನೆ ಎಲ್ಲರಿಗೂ ತಿಳಿಯುವಂತಾಗಬೇಕು. ಇದಕ್ಕಾಗಿ ಡಿಜಿಟಲ್ ಸೌಲಭ್ಯ ಕಲ್ಪಿಸಲಾಗುವುದು ಎಂದರು. ಇದಕ್ಕೂ ಮೊದಲು ಕುಬಟರೂರಿನ ನಿವಾಸದಲ್ಲಿ ಕುಟುಂಬ ಸಮೇತರಾಗಿ ಪೂಜಾ ಕಾರ್ಯ ನೆರವೇರಿಸಿದರು. ಇವತ್ತು ಡಿಸೆಂಬರ್ 26 ನಮ್ಮ ತಂದೆಯವರು ನಮ್ಮನ್ನೆಲ್ಲ ಅಗಲಿರ್ತಕ್ಕಂಥ ಒಂದು ದಿನ. ಅದಕ್ಕೆ ಬಂಗಾರಧಾಮದಲ್ಲಿ ಬಂದು ಇವತ್ತು ಅವರಿಗೆ ಪೂಜೆಯನ್ನು ಅರ್ಪಣೆಯನ್ನು ಅವರ ಅಭಿಮಾನಿಗಳ ಜೊತೆಗೆ ಮಾಡ್ತಕ್ಕಂಥದ್ದು ವರ್ಷ ಮಾಡ್ಕೊಂಡು ಬಂದ್ವಿ.
ಮೊನ್ನೆ ಅಕ್ಟೋಬರ್ 26 ಅವರ ಜನ್ಮದಿನನೂ ಕೂಡ ಅವರ ಅಭಿಮಾನಿಗಳ ಜೊತೆಗೆ ಅವರಿಗೆ ಗೌರವವನ್ನು ಕೊಟ್ಟು ಮೊನ್ನೆ ಮುನಿಯಪ್ಪ ಅವರು ಸಚಿವರು ಮತ್ತು ಸಂತೋಷ್ ಲಾಡ್ ಅವರು ಮತ್ತು ಆ ಸಂದರ್ಭದಲ್ಲಿ ಬೇಕಾದಷ್ಟು ಸುಮಾರಷ್ಟು ಮುಖಂಡರೆಲ್ಲ ಬಂದಿದ್ರು. ಇವತ್ತು ಜಿಲ್ಲಾದ್ಯಂತ ಎಲ್ಲರೂ ಕೂಡ ಬಂದಿದ್ದಾರೆ ಮತ್ತು ಅವರ ಅಭಿಮಾನಿಗಳು ಕೂಡ ಬಂದಿದ್ದಾರೆ. ಇದನ್ನು ಭಾಳ ಸಂತೋಷವೂ ಕೂಡ ಆಗುತ್ತೆ. ಯಾಕೆಂದರೆ ಈಗ ದಿನ ಮಕ್ಕಳು ಬರ್ತಾರೆ, ಬೇರೆ ಬೇರೆಯವರು ಪ್ರವಾಸಿ ತಾಣ ಆದಮೇಲೆ ಭಾಳ ಮುಖ್ಯವಾಗಿ ಬಂಗಾರಪ್ಪಾಜಿಯವರ ಚಿಂತನೆ ಮುಂದಿನ ಪೀಳಿಗೆಗೂ ಹೋಗಬೇಕಾಗ್ತದೆ. ಅದು ಇಲ್ಲಿಂದ ನಡೀತಾ ಇದೆ. ಅದಕ್ಕೆ ನಾನು ಇದನ್ನು ಟೂರಿಸಮ್ ಆಗಿ ಏನು ಐಡೆಂಟಿಫೈ ಮಾಡಿದ್ದಾರೆ ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ನಾನು ಧನ್ಯವಾದಗಳನ್ನು ಅವರ ಅಭಿಮಾನಿಗಳ ಪರವಾಗಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಮತ್ತು ಮುಂದಿನ ದಿನಗಳಲ್ಲೂ ಕೂಡ ಬಂಗಾರಪ್ಪಾಜಿಯವರು ಕೊಟ್ಟಿರ್ತಕ್ಕಂಥ ಕಾರ್ಯಕ್ರಮಗಳು, ಅವರ ಚಿಂತನೆ, ಮಾರ್ಗದರ್ಶನ ಡಿಜಿಟಲ್ ರೂಪದಲ್ಲಿ ಮಕ್ಕಳು ಬಂದಾಗ ಮಾಹಿತಿ ತೊಗೊಂಡು ಹೋಗ್ಬೇಕು. ಯಾಕೆಂದರೆ ಒಂದು ಫೋಟೋ ಹಾಕ್ಬಿಟ್ರೆ ಉಪಯೋಗ ಆಗೋಲ್ಲ. ಅವ್ರು ಏನು ಮಾಡಿದರು, ಅವರು ಯಾವ ರೀತಿ ಮಾಡಿದರು. ಈಗ ಅಕ್ಷರ ಅಂಥೇಳಿ ಒಂದು ಕಾರ್ಯಕ್ರಮ ಮಾಡಿದರು. ಏನಂತ ಹೇಳಿದರೆ, ಮಕ್ಳಿಗೆ ಶಾಲೆಗೆ ಹೋದರೆ, ಸರ್ಕಾರಿ ಶಾಲೆಗೆ ಹೋದರೆ ₹1. ಅದು ಮಕ್ಳಿಗೆ ಗೊತ್ತಾಗಬೇಕು. ವಿಶ್ವ, ಆರಾಧನಾ, ಆಶ್ರಯ. ಈಗ ಯಾರೋ ರೈತರ ಮಕ್ಕಳು ಬರ್ತಾರೆ, ಅವ್ರಿಗೆ ಗೊತ್ತಾಗಬೇಕು, ನಮ್ಮಪ್ಪ ಅವರಿಗೆ ಪುಕ್ಷಟೆ ಪಂಪಿಗೆ ಫ್ರೀ ಕರೆಂಟ್ ಕೊಟ್ಟಿದ್ದು ಬಂಗಾರಪ್ಪಾಜಿಯವರು. ಅದೆಲ್ಲ ಗೊತ್ತಾಗಬೇಕು ಅಂತಕ್ಕಂಥದ್ದು ಮಾಹಿತಿಯನ್ನು ಕೂಡ ಮುಂದಿನ ದಿನಗಳಲ್ಲಿ ಮತ್ತು ಅವ್ರ ವಿಚಾರಗಳಿಂದ ಸಾಕಷ್ಟು ಹೇಳ್ಕೊಂಡಿದ್ದಾರೆ ಅವರು ಬೇರೆ ಬೇರೆ ಸಂದರ್ಭದಲ್ಲಿ. ಅದೆಲ್ಲದೂ ಕೂಡ ಮುಂದಿನ ಪೀಳಿಗೆಗೆ ಹೋಗ್ತಕ್ಕಂಥ ವ್ಯವಸ್ಥೆಯನ್ನು ನಾವು ಮಾಡ್ತೀವಿ ಅಂಥೇಳಿ ವಿಶ್ವಾಸ ಇದೆ. ಆಗಬೇಕು, ಜನರು ಬರಬೇಕು. ಅವ್ರು ಯಾವತ್ತೂ ಕೂಡ ಯಾರೂ ಶಾಶ್ವತವಾಗಿ ಇರೋದಿಲ್ಲ. ಆದರೆ ಅವರ ಚಿಂತನೆ ಶಾಶ್ವತವಾಗಿರ್ತದೆ. ಅದು ಮುಂದಿನ ಪೀಳಿಗೆಗೆ ಉದಾಹರಣೆ ಆಗಬೇಕು. ಅದು ಬರೀ ನಾನೊಬ್ಬ ಅಲ್ಲ, ಅವರ ಅಭಿಮಾನಿಗಳು. ಯಾಕೆಂದರೆ ಇವತ್ತು ಮಗನಾಗಿರ್ಬೋದು, ಆದರೆ ಇಂಥ ದೊಡ್ಡ ವ್ಯಕ್ತಿನ ಸೃಷ್ಟಿ ಮಾಡಿರೋದು ಸೊರಬ ಕ್ಷೇತ್ರದ ಜನರು, ಶಿವಮೊಗ್ಗ ಜಿಲ್ಲೆಯ ಜನರು, ರಾಜ್ಯದ ಜನರ ಒಂದು ಸಹಕಾರದಿಂದ ರಾಜ್ಯ ಮಟ್ಟದಲ್ಲಿ, ರಾಷ್ಟ್ರ ಮಟ್ಟದಲ್ಲಿ ಇವತ್ತು ಕೂಡ ಬಂಗಾರಪ್ಪಾಜಿಯವ್ರ ಚಿಂತನೆ ಇದೆ. ಅದಕ್ಕೆ ಅಭಿಮಾನಿಗಳು ನೋಡಿ, ಸುಮಾರಷ್ಟು ಜನರು ಎಲ್ಲರೂ ಯಾಕೆ ಬರ್ತಾರೆ ಅಂತ ಹೇಳಿದರೆ ಅವ್ರನ್ನ ನೆನ್ಪು ಮಾಡ್ಕೊಳ್ತಾರೆ. ಅವರು ಯಾವುದೋ ಒಂದು ರೀತಿಯಲ್ಲಿ ಸಹಕಾರ ಮಾಡಿರ್ತಕ್ಕಂಥದ್ದು ಆಗಬೇಕು. ಮತ್ತು ಅದು ಒಂದು ನಮಗೂ ಒಂದು ಭಯ ಭಕ್ತಿ ಮುಂದಿನ ತೊಗೊಂಡು ಹೋಗ್ತಕ್ಕಂಥ ಒಂದು ವ್ಯವಸ್ಥೆನ ಆಗಬೇಕು. ಯಾಕಂದರೆ ಬಂಗಾರಪ್ಪಾಜಿಯವ್ರು ನನ್ನ ಆಸ್ತಿ ಅಲ್ಲ, ಅದು ನಮ್ಮ ಆಸ್ತಿ, ರಾಜ್ಯದ ಆಸ್ತಿ, ಬಡವರ ಆಸ್ತಿ, ಎಲ್ಲ ಸಮಾಜದ ಆಸ್ತಿ. ಅದು ಬರಬೇಕು. ಇದು ನನಗನ್ಸುತ್ತೆ, ನಾನೇನು ಕನ್ಸ್ಕೊಂಡಿದ್ದೆ ವೈಯಕ್ತಿಕವಾಗಿ ಮಗನಾಗಿ. ಯಾಕೆಂದರೆ ಇದು ಮಾಡಬೇಕಾದ್ರೆ ಯಾರ್ದು ಸಹಕಾರ ತಗೊಳ್ಳಿಲ್ಲ. ನಾವು ನಮ್ಮ ಸಿಸ್ಟರ್ಸು, ಭೀಮಣ್ಣವರು, ನಾವೆಲ್ಲ ಕುತ್ಕೊಂಡು ಮಾಡಿದ್ವಿ. ಇಲ್ಲ, ಇದು ಮಾಡಬೇಕು, ಅವ್ರ ಅಭಿಮಾನಿಗಳೆಲ್ಲ ಸೇರಿ ಅದು ಬಂದಿದೆ. ಇವತ್ತು ಅದು ಮುಂದಿನ ದಿನಗಳಲ್ಲಿ ಜನರಿಗೂ ಕೂಡ ಮಾಹಿತಿ ಹೋಗ್ತಕ್ಕಂಥದ್ದು. ಬಂದಾಗ ಜನರು ಒಂದು 4 ಒಳ್ಳೆ ಮಾತಾಡ್ತಾರೆ. ಅಭಿಮಾನಿಗಳು ಮಾತಾಡಿದರೆ ಬಂಗಾರಪ್ಪಾಜಿಯವ್ರು ಮಾತಾಡ್ದಂಗೆ. ಇದೇ ನಮ್ಮ ಜೀವನ. ಯಾಕೆಂದರೆ ಅವ್ರು ಇಲ್ಲದೇ ಇರತಕ್ಕಂಥ ಸಂದರ್ಭದಲ್ಲಿ ಅವ್ರ ಅಭಿಮಾನಿಗಳು ಮಾತಾಡ್ಬಿಟ್ರೆ ಬಂಗಾರಪ್ಪ ಅವರೇ ನಮಗೆ ಮಾತಾಡ್ದಂಗೆ ಅನ್ನೋದ್ರ ಮೇಲೆ ನಾವು ಹೋಗ್ತಾಯಿದ್ದೀವಿ. ಆಗಲಿ, ಒಳ್ಳೆಯದಾಗಲಿ, ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ.